ಇಂದಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ, ಅದ್ರ ಜೊತೆಗೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಕೂಡ ಇದ್ದಾವೆ, ನೀವು ನೋಡಬಹುದು. ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ, ಬೆಳ್ಳುಳ್ಳಿ, ಶುಂಠಿ ರೇಟ್ನ ಕೂಡ ನೋಡಬಹುದು. ಶುಂಠಿ ರೇಟು ಜಾಸ್ತಿನೇ ಇದೆ, ಕಡಿಮೆ ಏನೂ ಆಗಿಲ್ಲ ನೋಡ್ಬೋದು. ಶುಂಠಿ ವಿಡಿಯೋಗಳನ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ, ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀವಿ, ಅದನ್ನ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಜೊತೆಗೆ ಸೈಜ್ ವೈಸ್ಗಳ ಮೇಲಿನ ರೇಟ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಅದನ್ನ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ. ಎಲ್ಲ ನೀವು ಕ್ಲಿಯರ್ ಆಗಿ ವಿಡಿಯೋನ ಎಂಡ್ ತನಕ ನೋಡಿದ್ರೆ ಮಾತ್ರನೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟು ನಿಮಗೆ ಗೊತ್ತಾಗೋದು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಡೇಟು 4/9/2025 ಗುರುವಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇನ್ನೇರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನಲ್ಲೇ ಕ್ಲಿಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾನು ಹಾಕಿದ ತಕ್ಷಣವೇ ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಅಲರ್ಟ್ ಬರುತ್ತೆ, ನೀವೇ ಕೂಡ ಚೆಕ್ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 11 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1100 ರೂಪಾಯಿ ಆಗುತ್ತೆ. ನೋಡಬಹುದು, ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ನೋಡಬಹುದು, ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ. ಪ್ರತಿಯೊಂದು ವಿಡಿಯೋಗಳನ್ನ ನೀವು ಚೆಕ್ ಮಾಡಬೇಕಾಗತ್ತೆ, ಪ್ರತಿಯೊಂದು ರೇಟನ್ನ ಚೆಕ್ ಮಾಡಬೇಕಾಗತ್ತೆ. ಆ್ಯಂಡ್ ಯಾವ್ಯಾವ ಊರಿನ ಆಲೂಗಡ್ಡೆಗೆ ಏನೇನು ರೇಟ್ ಇದೆ ಅಂತ ಹೇಳಿ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು, ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ರೈತರು ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರಲ್ವಾ, ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ಆ್ಯಂಡ್ ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಬನ್ನಿ, ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗತ್ತೆ. ಇದು 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನೋಡಬಹುದು, 12 ರೂಪಾಯಿಗೆ ನಿಮಗೆ ಸೈಜ್ ಕೂಡ ನೋಡಬಹುದು, ಬಿಗ್ ಸೈಜಲ್ಲೇ ಇದೆ. 12 ರೂಪಾಯಿಗೆ 1 kg ಸಿಗ್ತಾ ಇದೆ. ಇವಾಗ ಸದ್ಯದಲ್ಲಿ ಆಲೂಗಡ್ಡೆ ರೇಟು ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳಬಹುದು. ನೋಡ್ಬೋದು, ಇದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ. ಇದೇ ನಿಮಗೆ ಸ್ವಲ್ಪ ಟೈಮ್ ಬಿಟ್ಟರೆ ಅಥವಾ ಹಿಂದೆ 16 ರೂಪಾಯಿ 18 ರೂಪಾಯಿ ನಡೀತಾ ಇತ್ತು. ಬಟ್ ಇವಾಗ 12, 11 ಈ ರೇಂಜಲ್ಲಿ ಆಲೂಗಡ್ಡೆ ರೇಟು ಶುರು ಆಗ್ತಾ ಇದೆ. ನೋಡ್ಬೋದು, ಇದು ಕೂಡ 12 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನಿಮಗೆ ಬೇಕಾದರೆ ಕಡಿಮೆ ರೇಟಿಂದನೂ ಶುರು ಆಗುತ್ತೆ, ಬಟ್ ಕ್ವಾಲಿಟಿ ಚೆನ್ನಾಗಿರಲ್ಲ. ಅದ್ರ ಜೊತೆಗೆ ಸೈಜ್ ಕೂಡ ಚಿಕ್ಕದಾಗಿರುತ್ತೆ. 6, 7, 8 ನಿಮ್ಗೆ ಯಾವ ರೇಟಲ್ಲಿ ಬೇಕು ಸಿಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಆದರೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಇರುವಂತಹ ಆಲೂಗಡ್ಡೆ ಬೇಕು ಅಂದರೆ ಗ್ರಾಹಕರಿಗೆ ನೋಡ್ಬೋದು, 12 ರೂಪಾಯಿ 13 ರೂಪಾಯಿ 18 ರೂಪಾಯಿ ಈ ರೇಂಜಲ್ಲಿ ಸಿಗತ್ತೆ ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ. ನೋಡ್ಬೋದು, ಇದು 13 ರೂಪಾಯಿ kg ಇದೆ, 1300 ರೂಪಾಯಿ ಆಗುತ್ತೆ. ನಿಮಗೆ ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಯಾವ ವಿಡಿಯೋದಲ್ಲಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡಿದ್ರೆ ನಮ್ಮ ಕಡೆಯಿಂದ ನಿಮಗೆ ಕಳಿಸ್ಕೊಡುವಂತಹ ಜವಾಬ್ದಾರಿನ ಮಾಡ್ಕೋತೀವಿ. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು, ಫ್ರೆಶ್ ಆಗಿದೆ ಆಲೂಗಡ್ಡೆ, ಆದರೆ ನಿಮಗೆ 15 ರೂಪಾಯಿಗೆ ಸಿಗ್ತಾ ಇದೆ. ನೋಡ್ಬೋದು, ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಲ್ವ ಗ್ರಾಹಕರು, ಈ ತಕ್ಷಣವೇ ಕಾಲ್ ಮಾಡಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. 15 ರೂಪಾಯಿಗೆ ಬೆಸ್ಟ್ ಕ್ವಾಲಿಟಿ ಆಲೂಗಡ್ಡೆ ಸಿಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ. ಪ್ರತಿಯೊಂದು ದಿನಾನೂ ನೀವು ವಿಡಿಯೋಗಳನ್ನ ಗಮನಿಸಬೇಕಾಗತ್ತೆ, ಪ್ರತಿಯೊಂದು ದಿನವೂ ರೇಟ್ಗಳನ್ನ ಗಮನಿಸಬೇಕಾಗತ್ತೆ. ಫ್ರೆಶ್ ಆಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಇವಾಗ ಯಶವಂತಪುರ ಮಾರ್ಕೆಟ್ನ ಸಿಗ್ತಾ ಇದೆ. ಆ್ಯಂಡ್ ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ. ಯಾರೆಲ್ಲ ನೋಡ್ತಾ ಇದ್ದೀರಲ್ವಾ, ಹೋಲ್ಸೇಲ್ ರೇಟಲ್ಲಿ ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದವರು ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ ಬಿಸ್ನೆಸ್ನ ಓಪನ್ ಮಾಡಬಹುದು. ಆ್ಯಂಡ್ ಒಳ್ಳೆ ರೀತಿಯಲ್ಲಿ ನಿಮಗೆ ರೇಟ್ ನಡೀತಾ ಇದೆ. ಇವಾಗಂತೂ ಯಶವಂತಪುರ ಮಾರ್ಕೆಟ್ನಲ್ಲಿ ಎಲ್ಲದರಲ್ಲೂ ಕಡಿಮೆ ರೇಟೇ ನಡೀತಿದೆ. ನಿಮಗೆ ಕಷ್ಟ ಆಗೋದು ಅಂದರೆ ಶುಂಠಿ ಒಂದೇ ಸ್ವಲ್ಪ ಕಷ್ಟ ಆಗಬಹುದು. ಬಟ್ ಇದು ಆಲೂಗಡ್ಡೆ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರಬಹುದು, ನಿಮಗೆ ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ. ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ನೋಡಬಹುದು ಸಿಗ್ತಾ ಇರೋವಂಥದ್ದು. ರೈತರು ಕೂಡ ನೀವು ಮಾರ್ಕೆಟ್ಗೆ ತಂದು ಮಾರಬಹುದು, ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ಬೆಲೆನ ನೋಡ್ತಾ ಹೋಗೋಣ. ತುಂಬ ಮುಖ್ಯವಾಗಿರುತ್ತದೆ ಶುಂಠಿ ಬೆಲೆ. ನೋಡಬಹುದು, 16 ರೂಪಾಯಿ kg ಇದೆ. ಇದು ಚಕ್ಕೆ ಈ ಪೀಸ್ಗಳಿಗೆ 16 ರೂಪಾಯಿಗೆ 1 kg ಸಿಗ್ತಾ ಇದೆ. 1600 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನೋಡಬಹುದು, ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇದು ನಿಮಗೆ 50-60 kg ಬ್ಯಾಗಿಗೆ 1000 ಸಮಥಿಂಗ್ ಏನಾಗುತ್ತೆ. ನೋಡಬೇಕು ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ರೇಟಿನ ಶುಂಠಿ ಬೇಕು ಅನ್ನೋದನ್ನ. ಆ್ಯಂಡ್ ಶುಂಠಿ ಕ್ವಾಲಿಟಿನ ಚೆಕ್ ಮಾಡ್ಕೊಬೇಕಾಗತ್ತು, ಸೈಜ್ಗಳನ್ನ ಚೆಕ್ ಮಾಡ್ಕೊಬೇಕಾಗತ್ತೆ. ಪ್ರತಿಯೊಂದನ್ನು ಚೆಕ್ ಮಾಡಿಬಿಟ್ಟು ಶುಂಠಿನ ನೀವು ಕೊಂಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಶುಂಠಿ ಬೆಳೆದಿರುವ
ಬೆಳೆದಿರುವಂತಹ ರೈತರಿಗಂತೂ ಜಾಕ್ ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು 2 ಮಂತ್ಸ್ ಆಗೋಯಿತು ಇವಾಗ ಶುಂಠಿ ರೇಟು ಕಡಿಮೆ ಆಗಿಲ್ಲ. ಇಲ್ಲಿವರೆಗೂ ನಿಮಗೆ 60-62 ಈ ರೇಂಜಲ್ಲೇ ನಡೀತಾ ಇದೆ. ಇದು 30 ರೂಪಾಯಿ kg ಇದೆ ನೋಡ್ಬೋದು. ನಿಮಗೆ ಶುಂಠಿ ಬೆಳೆದಿರುವಂತಹ ರೈತರು ಈ ತಕ್ಷಣವೇ ನೀವು ಶುಂಠಿನ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ಇದು ಕೂಡ 30 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 3000 ರೂಪಾಯಿ ಆಗುತ್ತೆ ನೋಡ್ಬೋದು. ಚಕ್ಕೆ ಪೀಸ್ಗಳಿಗೇನೆ ಒಳ್ಳೆ ರೇಟು ಇವಾಗ ಮಾರ್ಕೆಟ್ನಲ್ಲಿ ನಡೀತಾ ಇರುವಂಥದ್ದು. ಚಕ್ಕೆ ಪೀಸ್ಗಳಿಗೇನೆ ಒಳ್ಳೆ ರೇಟ್ ನಡೀತಾ ಇದೆ. ಅಂದರೆ ನಿಮಗೆ ಫ್ರೆಶ್ ಆಗಿರುವಂತಹ ಶುಂಠಿಗೆ ಏನು ರೇಟ್ ನಡೀತಾ ಇದೆ ಅಂದರೆ ನೀವೇ ನೋಡ್ಕೊಳ್ಳಿ. ಆ್ಯಂಡ್ ಗ್ರಾಹಕರಿಗೆ ಕಷ್ಟ ಆಗ್ತಿದೆ ಶುಂಠಿ ಗ್ರಾಹಕರಿಗೆ ಕೊಂಡ್ಕೊಳ್ಳೋಕ್ಕೆ. ಇದು 11 ರೂಪಾಯಿ kg ಇದೆ, 1100 ರೂಪಾಯಿ ಆಗುತ್ತೆ. 60 kg ಬ್ಯಾಗಿಗೆ 2400 ರೂಪಾಯಿ ಆಗುತ್ತೆ ನೋಡಬಹುದು. ಏನೇ ಡೌಟ್ ಇದ್ರೂ ಕಾಲ್ ಮಾಡಿ. ಶುಂಠಿ ಬೆಳೆದಿರುವಂತಹ ರೈತರು ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಯಾವುದೇ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಮಾರುಕಟ್ಟೆಗೆ ತಗೊಂಡು ಹೋಗಿ ಮೋಸ ಹೋಗಬೇಡಿ. ಅದ್ರ ಜೊತೆಗೆ ನಿಮಗೆ ನಿಮ್ಮ ಹತ್ರ ಬಂದು ಕೊಂಡ್ಕೊಳ್ತಾರಲ್ವ ಅಲ್ಲೂ ಕೂಡ ನೀವು ಮೋಸ ಹೋಗಬೇಡಿ. ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನು ನೀವು ಫಸ್ಟು ಅರ್ಥ ಮಾಡ್ಕೊಬೇಕಾಗತ್ತೆ. ಇದು 41 ರೂಪಾಯಿ kg ಇದೆ, 4100 ರೂಪಾಯಿ ಆಗುತ್ತೆ. ತುಂಬ ಹಳ್ಳಿಯಲ್ಲಿದ್ದವರಿಗೆ ಗೊತ್ತಾಗಲ್ಲ. ಬಟ್ ಅದ್ರ ಜೊತೆಗೆ ಯಾರು ಬಂದು ಕೇಳಿದ್ರೆ ಅವರು ಕೊಟ್ಟು ಕಳಿಸ್ಬಿಡ್ತಾರೆ ಶುಂಠಿನ ಕಡಿಮೆ ರೇಟಿಗೆ. ಬಟ್ ಇವಾಗ ಶುಂಠಿ ರೇಟು ಜಾಸ್ತಿ ಇದೆ. ವ್ಯಾಪಾರಸ್ಥರು ಯಾರೆಲ್ಲ ಇದ್ದೀರಲ್ವ ನೀವು ನೋಡ್ಕೊಳ್ಬೇಕಾಗತ್ತೆ ಶುಂಠಿ ರೇಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 53 ರೂಪಾಯಿ kg ಇದೆ, 5300 ರೂಪಾಯಿ ಆಗುತ್ತೆ 1 ಕ್ವಿಂಟಲು. 60 kgಯ ಬ್ಯಾಗಿಗೆ ನಿಮಗೆ 3200 ರೂಪಾಯಿ ಆಗುತ್ತೆ. 3200 ರೂಪಾಯಿ ಆಗುತ್ತೆ ನೋಡಬಹುದು. ನಿಮಗೆ 1 ಕ್ವಿಂಟಲ್ ಕೊಂಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಈ ರೇಟಲ್ಲಿ ಅಂದರೆ ನೀವು ಕಡಿಮೆ ರೇಟಲ್ಲಿ ಅಂದರೆ ಒಂದು 60 kg ಬ್ಯಾಗು ಅಥವಾ 10 kg ಎಷ್ಟು ಬೇಕು ಅನ್ನೋದನ್ನ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಂಡು ಹೋದರೆ ಸೊ ನಿಮ್ಗೆ ಆ ರೇಟಲ್ಲಿ ನಿಮಗೆ ಕಳಿಸ್ತಾರೆ. ಬಟ್ ಏನು ಈ ಸ್ಟ್ಯಾಂಡರ್ಡ್ ಅಮೌಂಟ್ ಇದೆಯಲ್ವ 5800 ಇದೇ ಇರುತ್ತೆ 1 ಕ್ವಿಂಟಲ್ಗೆ. ಬೇಕಾದರೆ ನೀವು kg ಲೆಕ್ಕದಲ್ಲಿ ಬೇಕಾದರೆ ನೀವು ತಗೊಂಡು ಹೋಗಬಹುದು ನೋಡ್ಬೋದು. ಯಾವುದೇ ರೀತಿಯ ಡೌಟ್ ಇದ್ದರೆ ಕಾಲ್ ಮಾಡಿ. ಆ್ಯಂಡ್ ನಿಮಗೆ ಇದು ಹೋಲ್ಸೇಲ್ ರೇಟೇನೆ ಈ ರೇಟ್ ಸಿಗ್ತಾ ಇದೆ 5800 ರೂಪಾಯಿ ಯಶವಂತಪುರ ಮಾರ್ಕೆಟ್ನಲ್ಲಿ ನೋಡ್ಕೊಳ್ಬೇಕಾಗತ್ತೆ. ಬಟ್ ಅಂಗಡಿಗಳಲ್ಲಿ ಇನ್ನೂ ಜಾಸ್ತಿನೇ ಇರುತ್ತೆ. ನಾವು ನಾರ್ಮಲಾಗಿ ಹೋಗಿ ಕೊಂಡ್ಕೊಳ್ತೀವಲ್ವ ಆ ರೀತಿ ಅಂಗಡಿಗಳಲ್ಲಿ ಜಾಸ್ತಿನೇ ಇರುತ್ತೆ ರೇಟು. ಇದು 60 ರೂಪಾಯಿ kg ಇದೆ, 6000 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ಆ್ಯಂಡ್ 60 kgಯ ಬ್ಯಾಗಿಗೆ 3600 ರೂಪಾಯಿ ಆಗುತ್ತೆ ನೋಡ್ಬೋದು. 60 kg 1 kgಗೆ 60 ರೂಪಾಯಿ ಕೂಡ ಆಗಿದೆ. ಇವಾಗ 6000 ರೂಪಾಯಿ ಆಗಿದೆ 1 ಕ್ವಿಂಟಲ್ ನೋಡ್ಕೊಳ್ಬಹುದು. ಕ್ವಿಂಟಲ್ಗೆ ನೀವು ಫ್ರೆಶ್ ಆಗಿರುವಂತಹ ಶುಂಠಿ ತಂದಲ್ಲಿ ಒಳ್ಳೆ ರೇಟ್ ನಡೀತಾ ಇದೆ. ಆ್ಯಂಡ್ ಅದರಲ್ಲೂ ಎಕ್ಸ್ಪೆಷಲಿ ಹಳೆ ಶುಂಠಿ ಅಥವಾ ಶಿವಮೊಗ್ಗ ಆ ಕಡೆ ಸಾಗರ ಆ ಕಡೆ ಶುಂಠಿ ಒಳ್ಳೆ ಫ್ರೆಶ್ ಆಗಿರುವಂತಹ ಶುಂಠಿ ಬಂದಲ್ಲಿ ಒಳ್ಳೆ ರೇಟ್ ನಡೀತಾ ಇದೆ. ತುಂಬ ಹಳ್ಳಿಯಿಂದ ಬಂದ್ರೂ ಫ್ರೆಶ್ ಆಗಿರುವಂತಹ ಶುಂಠಿ ತಂದಲ್ಲಿ ನಿಮಗೆ ರೇಟ್ ಸಿಕ್ಕೇ ಸಿಗತ್ತೆ. ಹಳ್ಳಿಯವರು ಅಥವಾ ಬೇರೆ ಯಾರೋ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಯಾವುದೇ ರೀತಿಯ ಮೋಸ ಹೋಗುವುದಿಲ್ಲ ಇಲ್ಲಿ ನಮ್ಮ ಯಶವಂತಪುರ ಮಾರ್ಕೆಟ್ನಲ್ಲಿ. ಅದು ನಮ್ಮ ಅಂಗಡಿಯಲ್ಲಿ ನಿಮಗೆ ಯಾವುದೇ ರೀತಿ ಮೋಸ ಆಗಲ್ಲ. ಅದ್ರ ಜೊತೆಗೆ ನಿಮಗೆ ಅವತ್ತಿನ ದಿನಾನೇ ಕ್ಯಾಶ್ ಕೂಡ ಸಿಗತ್ತೆ. ಇದು ಮೇಯ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೇರೆ ಎಲ್ಲೋ ಕೊಟ್ಬಿಟ್ಟು ನಿಮಗೆ 4-5 ದಿನ ಆದ್ರ ಮೇಲೆ ಕ್ಯಾಶು ಅಥವಾ ಎಲ್ಲೋ ನಿಮಗೆ ಕಡಿಮೆ ರೇಟಿಗೆ ನೀವು ಕೊಡೋದ್ರಕ್ಕಿಂತನೂ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರೋದ್ರಿಂದ ನೀವು ನಮ್ಮ ಅಂಗಡಿ ಕೊಡೋದ್ರಿಂದ ನಿಮಗೆ ಅವತ್ತಿನ ದಿನಾನೇ ಕ್ಯಾಶ್ ಕೂಡ ಸಿಗತ್ತೆ. ನೋಡಿಕೊಂಡು ನೀವು ಕಾಲ್ ಮಾಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕಾಗತ್ತೆ. ಇದರಲ್ಲಿ ಯಾವುದೇ ರೀತಿಯ ನಿಮಗೆ ಡೌಟ್ ಇದ್ದರೆ ಈ ತಕ್ಷಣವೇ ನೀವು ಕಾಲ್ ಮಾಡ್ಬೋದು ಅಥವಾ ಈ ತಕ್ಷಣವೇ ವಾಟ್ಸಪ್ ಕೂಡ ಮಾಡಬಹುದು ಅಥವಾ ಅದೇ ನೀವು ವಿಡಿಯೋ ನೋಡಿದ ತಕ್ಷಣವೇ ಕಮೆಂಟ್ ಕೂಡ ನೀವು ಮಾಡಬಹುದು. ತಕ್ಷಣವೇ ರಿಪ್ಲೈ ಕೂಡ ಬರ್ತಾ ಇದೆ ನಮ್ಮ ಕಡೆಯಿಂದ. ಯಾವುದೇ ರೀತಿಯ ಡಿಲೇ ಕೂಡ ಆಗ್ತಾ ಇಲ್ಲ. ನಮ್ಮ ಯೂಟ್ಯೂಬ್ ಕಮೆಂಟ್ಗಳಿಗೆ ಯಾವುದೇ ರೀತಿಯ ಡಿಲೇ ಕೂಡ ಆಗ್ತಾ ಇಲ್ಲ. ನನಗೆ ಯೂಟ್ಯೂಬ್ ಕಮೆಂಟಲ್ಲಿ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಡೈಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಎಲ್ಲರೂ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ, ಹಾಗೇ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ರೈತರು ಕಷ್ಟಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಮೇಡಮ್ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡಿದರು. ಹೌದು, ಯಾಕಂದರೆ ನಾನು ಒಬ್ಬಳು ರೈತರ ಮಗಳೇ, ಅದ್ರ ಜೊತೆಗೆ ನಾವು ಕೂಡ ಶುಂಠಿ ಬೆಳೀತಾ ಇದ್ವಿ. ಹಾಗಾಗಿ ನಮಗೆ ಗೊತ್ತು ಎಲ್ಲ ರೈತರ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಇವಾಗನೂ ಕೂಡ ಬೆಳಿತೀವಿ ಬೇರೆ ಬೇರೆ. ಬಟ್ ನನಗೆ ಪ್ರತಿಯೊಂದು ಟೈಮಲ್ಲೂ ನನಗೆ ಫಸ್ಟ್ ನೆನಪಾಗದೆ ನಾವು ನಮ್ಮ ಬೆಳೆಗೆ ನಾವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ ಆ್ಯಂಡ್ ನಾವು ಎಷ್ಟು ಮಾರ್ತಾ ಇದ್ವಿ. ನಮ್ಮ ಮನೆಗೆ ಬಂದು ತಗೊಂಡು ಹೋಗ್ತಾಯಿದ್ರು, ಆವಾಗ ನಾವು ಎಷ್ಟು ಮಾರ್ತಾ ಇದ್ವಿ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ಸಿಟಿಗಳಲ್ಲಿ ತಗೊಂಡು ಹೋಗಿ ಮಾರ್ತಾ ಇದ್ವಿ.
ಆವಾಗೂ ಕೂಡ ನಮಗೆ ಒಂದು ಕಡಿಮೆ ರೇಟಿಗೆ ಹೋಗೋದು. ಇವಾಗ ನೋಡಿ ಯಶವಂತಪುರ RMCಯಲ್ಲಿ ಇರುವಂತಹ ರೇಟು ಬೇರೆ ಕಡೆ ಹಳ್ಳಿಗಳಲ್ಲಿ ಸಿಗೋದು ಕಷ್ಟ. ಅದಕ್ಕೆ ಹೇಳ್ತಾ ಇರೋದು, ನೀವು ಎಷ್ಟೇ ಹಳ್ಳಿಯಲ್ಲಿದ್ದರೂ ಪರವಾಗಿಲ್ಲ, ನಿಮಗೆ ವೆಹಿಕಲ್ಸ್ ಮಾಡ್ಕೊಂಡು ಬರೋಕ್ಕೆ ಆಗಿಲ್ಲ ಅಂದರೆ ನೀವು ಫಸ್ಟ್ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಷ್ಟು ಕ್ವಿಂಟಲ್ ಇದೆ, ಎಷ್ಟು ಬ್ಯಾಗ್ಸ್ಗಳಿದ್ದಾವೆ ಅಂತ ಹೇಳಿ. ನೀವು ನಮಗೆ ಕನ್ಫರ್ಮ್ ಮಾಡಿದ್ರೆ ನಿಮಗೆ ಎಷ್ಟು ಯಾವ ಗಾಡಿ ಬೇಕು ಅನ್ನೋದನ್ನ ನಾವು ಕಳಿಸ್ಕೊಡ್ತೀವಿ. ನೀವು ಕೇಳಿರುವಂತಹ ಜಾಗಕ್ಕೆ ನಿಮ್ಮ ಮನೆಗೆ ಬರುತ್ತೆ. ನೀವು ಸೈಜ್ ವೈಸ್ಗಳನ್ನ ಮಾಡಿಕೊಂಡು ಚೆನ್ನಾಗಿ ಗ್ರೇಡಿಂಗ್ ಮಾಡಿಕೊಂಡು ನೀವು ಮಾರ್ಕೆಟ್ಗೆ ತಂದು ಮಾರಬಹುದು. ಅವತ್ತಿನ ದಿನವೇ ಕ್ಯಾಶ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿ ಡೌಟ್ ಇದ್ದರೂ ಕಾಲ್ ಮಾಡ್ಬೋದು ಅಥವಾ ಕಮೆಂಟ್ ಮಾಡ್ಬೋದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಸಾರಿ. ಇವತ್ತು ಬೆಳ್ಳುಳ್ಳಿ ವಿಡಿಯೋಗಳನ್ನ ಒಂದೇ ವಿಡಿಯೋಗಳನ್ನ ವಿಡಿಯೋನ ಹಾಕ್ತಾ ಇದ್ದೀನಿ. ಯಾಕಂದರೆ ಇವಾಗ ಟಾಪ್ ರೇಟ್ ನಿಮಗೆ ಹೇಳಿಬಿಟ್ರೆ ಮೀಡಿಯಮ್ ನಿಮಗೆ 60 ರೂಪಾಯಿಂದ ಶುರುವಾಗುತ್ತೆ. 50, 55, 60 ರೂಪಾಯಿಂದ ಶುರುವಾಗ್ತಾ ಇದೆ ಬೆಳ್ಳುಳ್ಳಿ ರೇಟು. ನಿಮಗೆ ಟಾಪ್ ರೇಟ್ ಏನು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 50, 60, 70, 80, ಮುಕ್ಕಾಲು, ಮೀಡಿಯಮ್ಮು, ಬಿಗ್ ಸೈಜು, ಸೈಜ್ ವೈಸ್ಗಳ ಮೇಲೆ ರೇಟ್ ನಡೀತಾ ಇರುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ನಿಮಗೆ ಟಾಪ್ ರೇಟ್ ಗೊತ್ತಾದರೆ ಈ ಸೈಜ್ಗೆ ಏನೇನು ರೇಟ್ ಇದೆ ಅಂತ ಹೇಳ್ಬಿಟ್ಟು ನೀವೇನೇ ನೋಡ್ಕೊಳ್ಬೋದು. ಇದು 150 ರೂಪಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ನಡೀತಾ ಇದೆ ಬೆಳ್ಳುಳ್ಳಿಗೆ. 150 ರೂಪಾಯಿ ನಡೀತಿದೆ. ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಕೇಳ್ತಾ ಇದ್ರಿ ಬೆಳ್ಳುಳ್ಳಿ ರೇಟು ಜಾಸ್ತಿ ಆಗಲ್ವಾ ಅಂತ ಹೇಳಿಬಿಟ್ಟು 1 kg ಬೆಳ್ಳುಳ್ಳಿಗೆ 150 ರೂಪಾಯಿ ಆಗಿದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ. ಅದು ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿಗೆ 150 ರೂಪಾಯಿ ಆಗಿದೆ. ಆ್ಯಂಡ್ ಸೈಜ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ 50, 55, 60 ರೂಪಾಯಿಂದ ಶುರುವಾಗುತ್ತೆ. ಒಂದು 70, 80ಗೆಲ್ಲ ಒಳ್ಳೊಳ್ಳೆ ಬೆಳ್ಳುಳ್ಳಿ ಸಿಗ್ತಾ ಇದೆ. ಆ್ಯಂಡ್ 90, 100 ರೂಪಾಯಿಗೆಲ್ಲ ಬಿಗ್ ಸೈಜಲ್ಲಿ ಇರುವಂತಹ ಬೆಳ್ಳುಳ್ಳಿ ಸಿಗುತ್ತೆ. ಆ್ಯಂಡ್ 120, 130 ಎಲ್ಲ ಓವರ್ ಬಿಗ್ ಸೈಜು. ಆ್ಯಂಡ್ ಟಾಪ್ ರೇಟ್ ಬಂದುಬಿಟ್ಟು 150 ರೂಪಾಯಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟ್ ಆಗಿದೆ. ಯಾರೆಲ್ಲ ಬೆಳ್ಳುಳ್ಳಿ ಬೆಳೆದಿದ್ದೀರಲ್ವ, ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು. ಒಳ್ಳೆ ರೇಟು ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿದೆ. ಆ್ಯಂಡ್ ನೀವು ಕೂಡ ಸೈಜ್ ವೈಸ್ನ ಮಾಡ್ಕೊಂಡು ಬರಬೇಕಾಗತ್ತೆ. ನೀವು ಬಂದು ಇಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಕೂಡ ತಂದು ಮಾರಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತೀ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ 5 ರೂಪಾಯಿ kg ಇದೆ. ಇದು 500 ರೂಪಾಯಿ ಆಗುತ್ತೆ 1 ಕ್ವಿಂಟಲು. ನಿಮಗೆ 100 ರೂಪಾಯಿ ಕ್ವಿಂಟಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಕೇವಲ 100 ರೂಪಾಯಿ ಕ್ವಿಂಟಲಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ 1 ರೂಪಾಯಿ kgಯಿಂದ ಸ್ಟಾರ್ಟ್ ಆಗುತ್ತೆ. 100 ರೂಪಾಯಿ ಕ್ವಿಂಟಲಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇದು ನೋಡ್ಬೋದು, ಇದು ಕೂಡ 5 ರೂಪಾಯಿ kg ಇದೆ. 500 ರೂಪಾಯಿ ಆಗುತ್ತೆ ಕ್ವಿಂಟಲು. ಹಾಗೆಯೇ 100, 200, 300, 400, 500 ಈ ರೇಂಜಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ರೇಟು. ಇದು ತುಂಬ ಕಷ್ಟ ಆಗುತ್ತೆ ಈರುಳ್ಳಿ ರೈತರಿಗೆ, ನಿಜವಾಗ್ಲೂ ಕಷ್ಟ ಆಗುತ್ತೆ. ಯಾಕಂದರೆ ಈ ರೇಟಲ್ಲಿ ಅವರು ಬೆಳೆದಿರುವಂತಹ ಬೆಳೆನ ತಂದು ಮಾರಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ ಒಂದು ಬೆಳೆನ ಬೆಳೆಯೋದಕ್ಕೆ. ಹಾಗಾಗಿ ನನಗೂ ಕೂಡ ಗೊತ್ತು ಇದರಲ್ಲಿ ಎಷ್ಟೆಲ್ಲ ಕಷ್ಟ ಆಗುತ್ತೆ. ಆ್ಯಂಡ್ ಎಷ್ಟೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ, ಎಷ್ಟು ಖರ್ಚು ಹಾಕಿರ್ತೀರ ಅಂತಲೂ ಗೊತ್ತಾಗುತ್ತೆ. ಬಟ್ ಏನು ಮಾಡೋದು, ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂದರೆ ನಿಮ್ಮ ಯಶವಂತಪುರ ಅಂತಲ್ಲ, ನೀವು ಯಾವುದೇ ಮಾರ್ಕೆಟಿಗೆ ಹೋದ್ರೂ ಕೂಡ ಈರುಳ್ಳಿಗೆ ಕಡಿಮೆ ರೇಟೇ ನಡೀತಾ ಇದೆ. ಇದು 7 ರೂಪಾಯಿ kg ಇದೆ. 700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು. ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇದ್ರೂ ನೀವು ಕಾಲ್ ಮಾಡಬಹುದು. ಆ್ಯಂಡ್ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಇದು ಯಾವುದೇ ರೀತಿಯ ಹಳೆ ವಿಡಿಯೋಗಳು ಅಲ್ಲ. ಇದು 9 ರೂಪಾಯಿ kg ಇದೆ. 900 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು. ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು ಅಥವಾ ಕಮೆಂಟ್ ಮಾಡಬಹುದು ಅಥವಾ ವಾಟ್ಸಪ್ಪಲ್ಲಿ ನಿಮ್ಮ ಕ್ವಶನನ್ನು ಕೇಳಬಹುದು. ನಿಮ್ಮ ಕ್ವಶನ್ಗೆ ಕ್ಲಾರಿಟಿನ ತಗೊಳ್ಬಹುದು. ಇದು 11 ರೂಪಾಯಿ kg ಇದೆ. 1100 ರೂಪಾಯಿ ಆಗುತ್ತೆ. ನೋಡಬಹುದು. ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ. ಆ್ಯಂಡ್ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬೇಕು ಅಂದರೆ ಫಸ್ಟ್ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಯಾವುದೇ ರೀತಿಯ ಹಳ್ಳಿಲಿದ್ರೂ ಪರವಾಗಿಲ್ಲ, ನೀವು ಕೂಡ ತರಬಹುದು. ಆ್ಯಂಡ್ ಈರುಳ್ಳಿ ರೇಟು ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಸದ್ಯದಲ್ಲಿ ಕಡಿಮೆ ಇದೆ. ಇದು 12 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 1200 ರೂಪಾಯಿ ಆಗುತ್ತೆ. ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಮೇಡಮ್ ಸೆಪ್ಟೆಂಬರ್ ಮಂತಲ್ಲಿ ರೇಟ್ ಜಾಸ್ತಿ ಆಗತ್ತಾ ಅಂತ ಹೇಳಿಬಿಟ್ಟು. ಯಾಕಂದರೆ ಸೆಪ್ಟೆಂಬರ್ ಮಂತಲ್ಲಿ ನಮ್ಮ ಕರ್ನಾಟಕದ ಈರುಳ್ಳಿ ಒಂದು ತುಂಬಾ ಜನ ರೈತರು ಬೆಳೆದಿದ್ದಾರೆ. ಆ್ಯಂಡ್ ಈ ಟೈಮಲ್ಲಿ ತಂದು ಮಾರುವಂತಹ ಟೈಮ್ ಇದಾಗಿದೆ. ಹಾಗಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಮಂತಲ್ಲಿ ರೇಟ್ ಜಾಸ್ತಿ ಆಗಬಹುದಾ ಅಂತ ಕೇಳ್ತಾ ಇದ್ರು. ಸೊ ಇವಾಗ ಆದರೆ ಸೆಪ್ಟೆಂಬರ್ ಮಂತಿನ ಈ ರೇಟ್ ನೋಡಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ನೋಡಬಹುದು. ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಇದು 17 ರೂಪಾಯಿ kg ಇದೆ. 1700 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ಏನೇ ಡೌಟ್ ಇದ್ರೂ ಕಾಲ್ ಮಾಡಬಹುದು. ಇದು 18 ರೂಪಾಯಿ kg ಇದೆ. 1800 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು. ಬಿಗ್ ಸೈಜಲ್ಲಿ ಇದ್ದಂತಹ ಈರುಳ್ಳಿಗೆ 18
ರೂಪಾಯಿ ನಡೀತಾ ಇದೆ. ಆ್ಯಂಡ್ ಕರ್ನಾಟಕದ ಟಾಪ್ ರೇಟ್ ನೋಡಬೇಕಾಗತ್ತೆ ಇವತ್ತು. ಆ್ಯಂಡ್ ಮಹಾರಾಷ್ಟ್ರದ ಟಾಪ್ ರೇಟ್ ಕೂಡ ನೋಡಬೇಕಾಗತ್ತೆ. ಇದು 20 ರೂಪಾಯಿ kg ಇದೆ. ಇದು 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. 20 ರೂಪಾಯಿ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಟಾಪ್ ರೇಟು 2000 ರೂಪಾಯಿ ಆಗುತ್ತೆ 1 ಕ್ವಿಂಟಲ್ಲು. ಸೊ ಇದರಲ್ಲಿ ನಿಮಗೆ ಕರ್ನಾಟಕದ ಆನಿಯನ್ಗೆ ಟಾಪ್ ರೇಟ್ ನೋಡಿದ್ರೇ ಒಂದು ಕ್ಲಾರಿಟಿ ಸಿಗೋದು. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಇದೆ. ಆದರೆ ರೇಟ್ ಕೂಡ ಈರುಳ್ಳಿಗೆ ಮತ್ತು ನಿಮಗೆ ಆಲೂಗಡ್ಡೆಗೆ ರೇಟ್ ಕಡಿಮೆ ಇದೆ ನೋಡಬಹುದು. ಆ್ಯಂಡ್ ಶುಂಠಿ ಬೆಲೆ ಮತ್ತು ಬೆಳ್ಳುಳ್ಳಿ ಬೆಲೆ ಕೂಡ ಜಾಸ್ತಿ ಆಗಿದೆ. ನೋಡಬೇಕಾಗತ್ತೆ, ಕಾದು ನೋಡಬೇಕಾಗತ್ತೆ. ಆ್ಯಂಡ್ ಮಳೆ ಕೂಡ ಬರ್ತಾ ಇದೆ ಎಲ್ಲ ಕಡೆ. ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬೇಕಾಗತ್ತೆ. ಡ್ಯಾಮೇಜ್ ಆಗೋಕ್ಕೆ ಬಿಡಬೇಡಿ. ಡ್ಯಾಮೇಜ್ ಆಗುವಂತಹ ಸ್ಥಿತಿಯಲ್ಲಿ ಇದ್ದರೆ ನೀವು ಮಾರ್ಕೆಟ್ಗೆ ತಂದು ಮಾರಿ. ಯಾಕಂದರೆ ತುಂಬಾ ಡ್ಯಾಮೇಜ್ ಆದ್ರ ಮೇಲೆ ನೀವು ತಂದು ಮಾರಿದ್ರೆ ನಿಮಗೆ ರೇಟ್ ಕೂಡ ಸಿಗಲ್ಲ. ಆ್ಯಂಡ್ ಏನು ಒಂದು 1000 ಒಳಗಡೆ ಹೋಗುತ್ತೆ, ಅದು ನಿಮಗೆ ಯಾವುದಕ್ಕೂ ಸಾಕಾಗಲ್ಲ. ಆ್ಯಂಡ್ ಇವಾಗ ಬೆಸ್ಟು ನೀವು ಒಳ್ಳೆ ಫ್ರೆಶ್ ಆಗಿದ್ದರೆ ಈ ರೇಟಲ್ಲೇ ತಂದು ಮಾರೋದು ಒಳ್ಳೆಯದು. ಯಾಕಂದರೆ ಡ್ಯಾಮೇಜ್ ಆಗೋಕ್ಕಿಂತ ಮುಂಚೆ ತರೋದೇ ಒಳ್ಳೆಯದು ಅನಿಸುತ್ತೆ ನನಗೇನೋ. ನೋಡ್ಕೊಳ್ಳಿ, ನಿಮಗೆ ಇಲ್ಲ ನಾವು ಚೆನ್ನಾಗೇ ಸ್ಟೋರ್ ಮಾಡ್ತೀವಿ ಅನ್ನೋದಿದ್ದರೆ ಸ್ಟೋರ್ ಮಾಡಿ ಸ್ವಲ್ಪ ದಿನ ಬಿಟ್ಟೆ ತಂದು ಮಾರಿ. ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡಬೇಕು. ಅತಿ ಮುಖ್ಯವಾಗಿರತ್ತಿದ್ದು ಈ ಅರೈವಲ್ಸು. ಆನಿಯನ್ನು ಯಶವಂತಪುರಕ್ಕೆ ಬಂದಿರುವಂಥದ್ದು 43,963 ಬ್ಯಾಗ್ಸ್ ಬಂದಿದೆ ನೋಡಬಹುದು. 182 ವೆಹಿಕಲ್ಸ್ ಬಂದಿದೆ. ಅದ್ರ ಜೊತೆಗೆ ಪೊಟ್ಯಾಟೊ 31,155 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಬೆಳ್ಳುಳ್ಳಿ 2,664 ಬ್ಯಾಗ್ಸ್ ಬಂದಿದೆ. ಶುಂಠಿ 506 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಅದರಲ್ಲಿ ಈರುಳ್ಳಿ 43,000 ಬ್ಯಾಗ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಟೋಟಲ್ ಆಗಿ. ಇವಾಗ ನೀವು ಅದನ್ನು ನೋಡಬೇಕಾಗತ್ತೆ. ಇಷ್ಟು ಅರೈವಲ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ನಮ್ಮ ಕರ್ನಾಟಕದ ಅರೈವಲ್ಸ್ ಬಂದಿದೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಆ್ಯಂಡ್ ಪ್ರತಿಯೊಂದೂ ವೀಡಿಯೋಗಳನ್ನ ಅದಕ್ಕೆ ನಿಮಗೆ ಹೇಳ್ತಿರೋದು, ವಿಡಿಯೋ ಎಂಡ್ ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗೋದು ಅಂತ ಹೇಳಿಬಿಟ್ಟು. ನಾನು ಇದರಲ್ಲಿ ಯಾವುದಾದ್ರೂ ತಪ್ಪಾಗಿ ಮಾತಾಡಿದರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಆ್ಯಂಡ್ ಎಲ್ಲರೂ ಕೇಳ್ತಿದ್ದೀರಾ ಒಂದೊಂದು ಸಪ್ರೇಟ್ ಏರಿಯಾಕ್ಕೆ, ಅಂದರೆ ಚಳ್ಳಕೆರೆ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಈ ಸಪ್ರೇಟ್ ಊರ ಹೆಸರು ಹಾಕಿಬಿಟ್ಟು ಮೇಡಮ್ ಇದ್ರ ರೇಟ್ ಏನ ಅಂತ ಹೇಳಿಬಿಟ್ಟು ಹಾಕಿರ್ತೀರ. ಆ್ಯಂಡ್ ಟೋಟಲ್ ಆಗಿ ನಿಮಗೆ ಕರ್ನಾಟಕದ ಈರುಳ್ಳಿ ಟಾಪ್ ರೇಟ್ ಏನು ನಾನು ಮೆನ್ಷನ್ ಹೇಳ್ತೀನಲ್ವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವು ನಮ್ಮ ಚಾನಲ್, ಅಂದರೆ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ನಮ್ಮ ಒಂದು ಗ್ರೂಪ್ ಓಪನ್ ಆಗುತ್ತೆ, ನಮ್ಮ ವಾಟ್ಸಪ್ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಿರೋ ಅಂಥದ್ದು ಈ ರೀತಿ ಓಪನ್ ಆಗುತ್ತೆ. ಆ್ಯಂಡ್ ಇದೇ ರೀತಿ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ. ನೀವು ಯಾವ ರೇಟಲ್ಲಿದೆ, ಯಾವ ಈರುಳ್ಳಿ ಬೆಳ್ಳುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನೀವು ತಿಳ್ಕೊಳ್ಬಹುದು. ಅವತ್ತಿನ ದಿನದ ರೇಟನ್ನು ನೀವು ಕೂಡ ತಿಳ್ಕೊಳ್ಬಹುದು. ಆ್ಯಂಡ್ ಗ್ರಾಹಕರಾಗಿದ್ದರೆ ಅದೇ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು. ಯಾಕಂದರೆ ಮಾರ್ನಿಂಗ್ ಹಾಕ್ತಾ ಇರೋದ್ರಿಂದ ನಿಮಗೆ ತಕ್ಷಣವೇ ನೀವು ಕಾಲ್ ಮಾಡಿದ್ರೆ ಸ್ಟಾಕ್ ಕೂಡ ಇರುತ್ತೆ, ರೇಟು ಕೂಡ ಸೇಮ್ ರೇಟಲ್ಲೇ ಇರುತ್ತೆ. ತಕ್ಷಣವೇ ಎತ್ಬಿಟ್ಟು ಸಪ್ರೇಟಾಗಿ ಇಡಬಹುದು, ಅಥವಾ ನೀವು ಕೇಳಿರುವ ಜಾಗಕ್ಕೆ ಕಳಿಸ್ಕೊಡ್ತಾರೆ ನಮ್ಮ ಬೆಂಗಳೂರು ಒಳಗಡೆನೆ. ಇಲ್ಲ ನಾವು ಯಶವಂತಪುರ ಮಾರ್ಕೆಟ್ಗೆ ಬರ್ತೀವಿ, ಎತ್ತಿಟ್ಟಿರಿ ಸರ್ ಅಂತ ಹೇಳಿದ್ರು ಕೂಡ ಎತ್ತಿಟ್ಟಿರ್ತಾರೆ. ನೆಕ್ಸ್ಟು ನೀವು ಯಾವುದೇ ಟೈಮಿಂಗ್ಸಿಗೆ ಬಂದ್ರೂ ನೀವು ತಗೊಂಡು ಹೋಗಬಹುದು. ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಬಗ್ಗೆ ಮಾಹಿತಿಯಾಗಿತ್ತು. ನೋಡಿದ್ರಲ್ವ, ನಿಮಗೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇದ್ರೂ ಕೇಳಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಇವಾಗ ನಾವು ಚೆಕ್ ಮಾಡ್ತಾ ಹೋಗೋಣ. ಇದರಲ್ಲಿ ಇವಾಗ ನಮ್ಮ ಕರ್ನಾಟಕದ ಆನಿಯನ್ ರೇಟ್ ನಾವು ನೋಡೋದಾದರೆ, ಇವತ್ತು ವಿಜಯಪುರದ ಓಲ್ಡ್ ಆನಿಯನ್ಗೆ ಬೆಸ್ಟ್ ಕ್ವಾಲಿಟಿ, ಅಂದರೆ ನಮ್ಮ ಕರ್ನಾಟಕದ ಓಲ್ಡ್ ಆನಿಯನ್ಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನೋಡೋದಾದರೆ 1000 ರೂಪಾಯಿಂದ 1500 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮಿಕ್ಸ್ ಇರುವಂತಹ ಈರುಳ್ಳಿಗೆ 200 ರೂಪಾಯಿಂದ 800 ರೂಪಾಯಿ ತನಕ ಹೋಗಿದೆ. ಇದು ಟೋಟಲ್ ಆಗಿ RMCಯಲ್ಲಿ ನಡೀತಿರುವಂತಹ ಒಂದು ಪರ್ಸೆಂಟೇಜ್, ಓಕೆನಾ. ಅದರಲ್ಲಿ ನಮ್ಮ ಇವತ್ತು ಯಶವಂತಪುರ ಮಾರ್ಕೆಟಲ್ಲಿ ಕರ್ನಾಟಕದ ಆನಿಯನ್ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂದರೆ 40% ಅಷ್ಟು ಈರುಳ್ಳಿ ನಮ್ಮ ಕರ್ನಾಟಕ ಕಡೆಯಿಂದನೇ ಬಂದಿದೆ. ಉಳಿದಿರುವಂತಹ 60% ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದ ಬಂದಿದೆ. ಇದನ್ನು ನೀವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಆ್ಯಂಡ್ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಕರ್ನಾಟಕದ ಆನಿಯನ್ ಬೇರೆ ಬೇರೆ ಕಡೆಯಿಂದ ಬಂದಿದೆ. ಆ ಆನಿಯನ್ಗೆ ಏನು ರೇಟ್ ಹೋಗಿದೆ ಅಂದರೆ, ಬೆಸ್ಟ್ ಕ್ವಾಲಿಟಿ ಎಷ್ಟು ಪರ್ಸೆಂಟೇಜ್ ತಂದಿದ್ದಾರೆ ಅಂದರೆ ಬರೀ 10% ಮಾತ್ರನೇ ಬೆಸ್ಟ್ ಕ್ವಾಲಿಟಿ ತಂದಿದ್ದಾರೆ. ಹಾಗೆಯೇ ಮಿಕ್ಸು, ಡ್ಯಾಮೇಜು ಎಲ್ಲ ಮಿಕ್ಸ್ ತಂದಿರುವಂತಹ ಈರುಳ್ಳಿನೇ 90% ಇದೆ. ನಿಮಗೆ ಪದೇ ಹೇಳ್ತಿದ್ದೀನಿ,
ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ಆವಾಗನೇ ನಿಮಗೊಂದು ಒಳ್ಳೆ ರೇಟ್ ಸಿಗತ್ತೆ ಅಂತ ಹೇಳಿಬಿಟ್ಟು. ಬಟ್ ತುಂಬಾ ಎಲ್ಲ ಮಿಕ್ಸ್ ತರ್ತಾ ಇದ್ದರೆ ಇದೇ ರೀತಿ ಪರ್ಸೆಂಟೇಜ್ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ. ಇವತ್ತಿನ ಗ್ರಾಫ್ಸ್ ಇದು, ಇವತ್ತಿನ ದಿನದಲ್ಲಿ ಏನು ಪರ್ಸೆಂಟೇಜ್ ಓಡಿದೆ ಅನ್ನೋಣ ನಾನು ನಿಮಗೆ ತಿಳಿಸ್ತಿರೋ ಅಂಥದ್ದು. ಇದು 90% ಅಷ್ಟು ಮಿಕ್ಸ್ ತಂದಿರುವಂಥದ್ದು. ಅದರಲ್ಲಿ ನಮ್ಮ ಕರ್ನಾಟಕದ ಆನಿಯನ್ಗೆ ಅಂದರೆ ಈ ನಮ್ಮ ಕರ್ನಾಟಕದ ಒಳಗಡೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂತಹ ಆನಿಯನ್ ಎಷ್ಟು ಬಂದಿದೆ ಅಂದರೆ ಎಷ್ಟು ರೇಟ್ ಹೋಗಿದೆ ಅಂದರೆ 700 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. ನೋಡಬಹುದು, ಇದು ಮೇಯ್ನ್ ಆಗುತ್ತೆ. 700 ರೂಪಾಯಿಂದ 1700 ರೂಪಾಯಿ ತನಕ ಹೋಗಿದೆ. ಮಿಕ್ಸ್ ಈರುಳ್ಳಿಗೆ ಕೇವಲ 100 ರೂಪಾಯಿಂದ 800 ರೂಪಾಯಿ ತನಕ ಹೋಗಿದೆ. ಗೊತ್ತಾಯ್ತಾ? ಇದರಲ್ಲಿ ನಿಮಗೆ ಕರ್ನಾಟಕದ ಆನಿಯನ್ಗೆ ಟಾಪ್ ರೇಟ್ ನಾನು ಇವಾಗ ನಿಮಗೆ ಹೇಳೋದಾದರೆ ಈ 1700 ರೂಪಾಯಿ ನಡೀತಾ ಇದೆ ಇವತ್ತು. ನಿನ್ನೆ 1800 ರೂಪಾಯಿ ಇತ್ತು, ಇವತ್ತು 1700 ರೂಪಾಯಿ ಆಗಿದೆ. ನಾನು ಅಂದ್ಕೊಂಡಿದ್ದೆ ಇವತ್ತು 1900 ರೂಪಾಯಿ ಅಥವಾ 2000 ರೂಪಾಯಿ ಆಗಬಹುದು ಅಂತ ಹೇಳಿಬಿಟ್ಟು. ಬಟ್ ಒಂದು ಸ್ವಲ್ಪ ಕಡಿಮೆನೇ ಆಗಿದೆ, 1-2 ರೂಪಾಯಿ ಕಡಿಮೆನೇ ಆಗಿದೆ ಇವತ್ತು ಮಾರ್ಕೆಟ್ನಲ್ಲಿ ನಮ್ಮ ಕರ್ನಾಟಕದ ಆನಿಯನ್ಗೆ. ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ಇವಾಗ ರೇಟ್ ನೋಡೋದಾದರೆ ಮಹಾರಾಷ್ಟ್ರ ಆನಿಯನ್ ಇವತ್ತು ಅರೈವಲ್ಸು 60% ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ. ಅದರಲ್ಲಿ 1-2 ಲಾಟ್ಗೆ 2100 ರೂಪಾಯಿಂದ 2200 ರೂಪಾಯಿ ತನಕ ಹೋಗಿದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1700 ರೂಪಾಯಿಂದ 2000 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮುಕ್ಕಾಲು 1400 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಮೀಡಿಯಮು 1200 ರೂಪಾಯಿಂದ 1300 ರೂಪಾಯಿ ತನಕ ಹೋಗಿದೆ. ಗೋಲ್ಟ 800 ರೂಪಾಯಿಂದ 900 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 200 ರೂಪಾಯಿಂದ 400 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 200 ರೂಪಾಯಿಂದ 500 ರೂಪಾಯಿ ತನಕ ಹೋಗಿದೆ. ಹಾಗೆ ಮಿಕ್ಸ್ ತಂದಿರುವಂತಹ ಈರುಳ್ಳಿಗೆ 700 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ನೋಡಿದ್ರಲ್ವ, ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಆಗಿತ್ತು. ಆ್ಯಂಡ್ ಇದು 100 kg ಬ್ಯಾಗಿಗೆ ಏನು ರೇಟ್ ಹೋಗಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು. ಇವಾಗ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀನಿ. ಯಾಕಂದರೆ ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ ಕರ್ನಾಟಕದ ಆನಿಯನ್ ಟಾಪ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ನ ಟಾಪ್ ರೇಟ್ ಹೇಳಿದ್ದೀನಿ. ಅದ್ರ ಜೊತೆಗೆ ನಮ್ಮ ಕರ್ನಾಟಕದ ಈರುಳ್ಳಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ನಮ್ಮ ಯಶವಂತಪುರ ಮಾರ್ಕೆಟಿಗೆ ಅನ್ನೋದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ತಕ್ಷಣವೇ ಕಮೆಂಟ್ ಮಾಡಬಹುದು. ಆ್ಯಂಡ್ ಇದರಲ್ಲಿ ನಾನೇನಾದರೂ ನಿಮಗೆ ತಪ್ಪಾಗಿ ಮಾಹಿತಿ ಕೊಟ್ಟಿದ್ರೂ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು. ಡೈಲಿನೂ ಏನಾದರೂ ನಾನು ಅದನ್ನ ತಿದ್ಕೊಳ್ತೀನಿ, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆ ತಿದ್ಕೊಳ್ತೀನಿ. ಸೊ ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಆ್ಯಂಡ್ ಡೈಲಿ ನಮ್ಮ ವೀಡಿಯೋಗಳನ್ನ ನೀವು ನೋಡ್ತಾ ಇರಿ, ಡೈಲಿ ಅರೈವಲ್ಸ್ನ ಚೆಕ್ ಮಾಡ್ತಾ ಇರಿ. ಆ್ಯಂಡ್ ಅದ್ರ ಜೊತೆಗೆ ಸೈಜ್ ವೈಸ್ಗಳ ಮೇಲೆ ರೇಟ್ ನೋಡ್ತಾ ಇರಿ. ಡೈಲಿ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಏನು ರೇಟ್ ನಡೀತಿದೆ ಅನ್ನೋದು ಯಶವಂತಪುರ ಮಾರ್ಕೆಟ್ನಲ್ಲಿ. ಆ್ಯಂಡ್ ಜಾಸ್ತಿ ರೇಟ್ ಆದವಾಗ ನೀವು ಬೆಳೆದಿರುವಂತಹ ಬೆಳೆನ ತಂದು ಮಾರಬಹುದು. ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಈರುಳ್ಳಿ ಬೆಳೆದಿರೋರು ಅಂಥವರು ನಿಮ್ಮ ಅಕ್ಕಪಕ್ಕದಲ್ಲಿರೋರು ನಿಮ್ಮ ಫ್ಯಾಮಿಲಿಯಲ್ಲೂ ಕೂಡ ಬೆಳೆದಿರ್ತೀರ. ಸೊ ನೋಡಿಕೊಂಡು ಈ ವಿಡಿಯೋನ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಯಾವುದೇ ಬೆಳೆದಿರುವಂತಹ ರೈತರು ಇದರಲ್ಲಿ ಯಾವುದೇ ಒಂದು ಬೆಳೆದಿದ್ರೂ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು. ನಿಮಗೆ ಯಾವುದೇ ರೀತಿಯ ಡೌಟ್ ಬೇಡ, ಫಸ್ಟು ಬರಬೇಕಾದ್ರೆ ಕಾಲ್ ಮಾಡಿಕೊಂಡು ಬನ್ನಿ ಅಷ್ಟೇ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.